ಏನು ಬಿಕ್ಕಿ, ಏನು ಆರಾಮಾಗಿ ಕೂತ್ಬಿಟ್ಟಿದ್ಯಾ? ನಿಮ್ಮ ಅಮ್ಮನ ಮನೆಗೆ ಹೋಗಿದ್ದಂತೆ. ಏನು ಎಲ್ಲರೂ ಚೆನ್ನಾಗಿದ್ದಾರಾ? ಏನು ಸಮಾಚಾರ? ಹಾ, ಎಲ್ಲರೂ ಚೆನ್ನಾಗಿದ್ದಾರೆ. ಬನ್ನಿ ಕೂತ್ಕೊಳ್ಳಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಶ್ರೀಕಾಂತ್. ನನ್ನ ಹತ್ರನಾ? ಏನು ವಿಷಯ? ಏನು ಸಮಾಚಾರ? ಏನು ಹೇಳು. ನೀವು ಫೋನ್ ಮಾಡಿ ಬರಕ್ಕೆ ಹೇಳಿದ್ರು, ಅದಕ್ಕೆ ಹೋಗಿದ್ದೆ. ನಿನ್ನೂ ಕರ್ಕೊಂಡು ಬಾ ಅಂತ ಹೇಳಿದ್ರು. ಸಡನ್ ಆಗಿ ಕರೆದ್ರೆ ಬರಲ್ಲಪ್ಪ ಅವರು, ಅವ್ರ ಜೊತೆ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಸಡನ್ ಕರೆದ್ರೆ ಬರಲ್ಲ ಅಂದಿ, ಯಾಕೆ? ಬರ್ತಿದ್ನಲ್ಲ. ನೀನು ಹೋಗೋದೇ ನನಗೆ ಗೊತ್ತಿಲ್ಲ, ನೀನು ಹೋಗಿರೋದೇ ನನಗೆ ಗೊತ್ತಿಲ್ಲ. ನೀನು ಹೇಳಿದ್ರೆ ಬಾ ಅಂತ ರಜಾ ಹಾಕ್ಬಿಟ್ಟು ಬರ್ತಿದ್ದೆ. ಹಾಗಲ್ಲ ಶ್ರೀಕಾಂತ್, ನಿನ್ಗೆ ಹೇಗೆ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಯಾಕೆ? ಏನು ವಿಷಯ? ಏನು ಹೇಳಿ, ಪರವಾಗಿಲ್ಲ. ಅದೇ ಶ್ರೀಕಾಂತ್, ಅಪ್ಪ ನಮ್ಮ 3 ಜನಕ್ಕೂ ಆಸ್ತಿ ಡಿವೈಡ್ ಮಾಡಿ ಇಟ್ಟಿದಾರಂತೆ. ನಮ್ಮ ಪಾಲಿಗೆ ಏನೇನು ಬರಬೇಕು ಕೊಟ್ಬಿಡ್ತೀನಿ, ನೀನು ನಿನ್ನ ಗಂಡ ಬಂದು ಸೈನ್ ಮಾಡಬೇಡಿ ಅಂತ ಹೇಳಿದ್ರು. ಅಕ್ಕಂದಿರೆಲ್ಲ ಬಂದು ಮಾಡಿದಾರಂತೆ, ಆ ಗಂಡಂದಿರು ಬಂದು ಮಾಡಿದಾರಂತೆ. ಇನ್ನೇನಿದ್ರು ನಮ್ಮದೇ ಬಾಕಿ ಅಂತ ಹೇಳಿದ್ರು. ನನ್ನ ಅದಕ್ಕೆ ಸೈನ್ ಮಾಡೋಕ್ಕೆ ಅಂತಲೇ ಕರೆದಿದ್ರು. ಆದರೆ ನಾನು ಮಾಡಲಿಲ್ಲಪ್ಪ. ನನ್ನ ಗಂಡನ ಕೇಳ್ಬಿಟ್ಟು ಹೇಳ್ತೀನಪ್ಪ, ಅವ್ರು ಕೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಸಡನ್ನಾಗಿ ಈ ವಿಷಯಕ್ಕೆ ಬಾ ಅಂದರೆ ನೀನು ಬಂದ್ಬಿಡ್ತೀಯಾ, ಅದಕ್ಕೆ. ಹೌದಾ? ವೆರಿ ಗುಡ್ ಪಿಂಕಿ. ನೋಡು, ನನ್ನ ಹೆಂಡತಿ ಅಂದರೆ ಹಿಂಗಿರ್ಬೇಕು. ಸೈನ್ ಮಾಡಲಿಲ್ಲ ತಾನೇ ನೀನು? ಇಲ್ಲ ಶ್ರೀಕಾಂತ್, ನಾನು ಯಾವುದಕ್ಕೂ ಸೈನ್ ಮಾಡಲಿಲ್ಲ. ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ನಾಳೆ ಫ್ರೀ ಮಾಡ್ಕೊಳ್ಳಿ, ರಜಾ ಹಾಕ್ಬಿಡಿ. ಹೋಗ್ಬಿಟ್ಟು ನಮ್ಗೆ ಏನೇನು ಬರಬೇಕೋ ಅದನ್ನು ನಮ್ಮ ಹೆಸರು ರಿಜಿಸ್ಟರ್ ಮಾಡಿಸ್ಕೊಂಡು ಬಂದುಬಿಡೋಣ. ಆಮೇಲೆ ನಾವು ಹೆಂಗೆ ಬೇಕಂಗೆ ಇರ್ಬೋದಲ್ವಾ? ಅಪ್ಪ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದಾರೆ. ನಾವು ಹೋಗಿ ಸೈನ್ ಮಾಡಿಬಿಟ್ಟು ಬಂದರೆ ಆಯಿತು. ಏನು ಮಾತಾಡ್ತಿದ್ಯಾ ಪಿಂಕಿ? ನೋಡು ಪಿಂಕಿ, ಇದು ಯಾವುದು ನನಗೆ ಬೇಡ. ನಾನು ನಿಂಗೆ ಅವತ್ತೇ ಹೇಳ್ತೀನಿ, ಈ ಆಸ್ತಿ ಅಂತಸ್ತು ಇದು ಯಾವುದು ನಿಮ್ಮ ಅಪ್ಪನ ಮನೆಗೆ ಆಸೆ ಪಡಬೇಡ ನೀನು ಅಂತ. ಇನ್ನು ನಿಂಗೆ ಏನು ಕಮ್ಮಿ ಆಗಿದೆ? ನೀನು ಏನಾದರೂ ಕೆಲಸ ಕಳಿಸ್ತಿದ್ದೀನಾ? ಅಮ್ಮ ಅಂತೂ ಮನೆ ಕೆಲಸನೂ ಮಾಡಿಸಲ್ಲ ನಿನ್ನ ಹತ್ರ. ರಾಣಿ ಥರ ಇದೆಯಾ? ನಿಂಗೆ ಏನು ಬೇಕು ಹೇಳು, ನಾನು ತಂದ್ಕೊಡ್ತೀನಿ. ನೋಡು, ಈ ಆಸ್ತಿ ವಿಷಯದಲ್ಲಿ ಮಾತ್ರ ನಾವು ಮುಂದಕ್ಕೆ ಹೋಗೋದು ಬೇಡ, ತಲೆ ಹಾಕೋದೇ ಬೇಡ. ಆ ಪ್ರೇಮ ಅತ್ತಿಗೆಗೆ ಮತ್ತು ಇನ್ಯಾರು ನಮ್ಮ ಪ್ರೀತಮ್ಮ ಅವ್ರಿಗೆ ಬೇಕಾದ್ರೆ ನಮ್ಮದನ್ನು ಅವ್ರಿಗೆ ಕೊಟ್ಬಿಡ್ಲಿ. ನನಗಂತೂ ಯಾವುದು ಬೇಡ. ಈ ಹುಚ್ಚನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಏನು ಪಿಂಕಿ, ಏನು ಯೋಚನೆ ಮಾಡ್ತಿದ್ಯಾ? ಯಾಕೆ ಶ್ರೀಕಾಂತ್ ಹಿಂಗೆ ಆಡ್ತಿದ್ಯಾ? ಅಪ್ಪಂಗೆ ಬೇಜಾರಾಗಲ್ವಾ ಹೇಳು? ನೋಡು, ಅವ್ರು ನಮ್ಮ 3 ಮಕ್ಕಳನ್ನೂ ಒಂದೇ ಸಮ ಅಂತ ನೋಡಿದ್ದಾರೆ. ನಮ್ಮ 3 ಮಕ್ಕಳಿಗೆ ಅಂತಲೇ ಸಂಪಾದನೆ ಮಾಡಿ ಇಟ್ಟಿರೋದದು. ಅವರೆಲ್ರಿಗೂ ಕೊಟ್ಟು ನನಗೆ ಬೀಸ್ಕೊಳ್ಳಿಲ್ಲ ಅಂದರೆ ಅಪ್ಪಂಗೆ ಬೇಜಾರಾಗಲ್ವಾ? ನೋಡು, ನಿನ್ನ ಸ್ವಾಭಿಮಾನನೇ ಮುಖ್ಯ ನಿನಗೆ, ನನಗೆ ಅರ್ಥ ಆಗುತ್ತೆ. ಹಾಗಂತ ಅವ್ರಿಗೆ ಬೇಜಾರು ಮಾಡೋದು ಎಷ್ಟು ಸರಿ, ಎಷ್ಟು ನ್ಯಾಯ ಹೇಳು? ಅವ್ರಿಗೂ ನನಗೆ ಕೊಡ್ಬೇಕಾಗಿರೋದು ಕೊಟ್ಬಿಟ್ರೆ ಅವ್ರಿಗೂ ಸಮಾಧಾನ ಆಗುತ್ತಲ್ವ? ನನ್ನ ಮಗಳಿಗೆ ಏನು ಕೊಡಬೇಕು ಅದು ಕೊಟ್ಟಿದ್ದೀನಿ ಅಂತ. ಇನ್ನೂ ಬೇಜಾರಾಗ್ತಾರೆ ಅವರು ಅಷ್ಟೇ. ನೋಡು, ನಮ್ಮ ಪ್ರೇಮಕ್ಕಾಗಲಿ ಪ್ರೀತಿ ಅಕ್ಕಾಗಲಿ ತುಂಬ ಚೆನ್ನಾಗಿದ್ದಾರೆ. ಅವ್ರಿಗೆ ಯಾವುದೇ ಆಸ್ತಿ ಕೊರತೆನೂ ಇಲ್ಲ. ಆದರೂ ಅವರೆಲ್ಲ ತಗೊಳ್ತಿದ್ದಾರೆ. ಯಾಕೆ ಹೇಳು? ನಮ್ಮ ಅಪ್ಪನ ಮೇಲೆ ಇರೋ ಗೌರವಕ್ಕೋಸ್ಕರ. ಅವ್ರು ನಮಗೆ ಅಂತಲೇ ಸಂಪಾದನೆ ಮಾಡಿರೋದು, ಅದು ನಮಗೆ ಸೇರಬೇಕು ಅನ್ನೋ ಹಕ್ಕು ಅವ್ರಿಗಿದೆ. ನಮ್ಮ ಅಪ್ಪನ ಆಸೆನೂ ಕೂಡ ಅದೇ. ನಮ್ಮ ಅಪ್ಪ ಅಮ್ಮ ಆಸೆ ಪಟ್ಟು ಅವ್ರನ್ನ ಕರೆಸಿ ಅದೆಲ್ಲ ಮಾಡಿದ್ದಾರೆ. ಅಂಥದ್ರಲ್ಲಿ ನಮಗೇನೂ ಇಲ್ಲ, ನಾವು ಈಸ್ಕೊಳ್ಳೂ ಇಲ್ಲ ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಏನು ಪಿಕ್ಕಿ, ನಮ್ಗೇನು ಇಲ್ಲ ನಮ್ಗೇನು ಇಲ್ಲ ಅಂತ 1000 ಸತಿ ಹೇಳ್ತಿದ್ಯಾ? ನಮ್ಗೇನು ಇಲ್ಲ ಅಂತ ನೀನೇ ಹೋಗಿ ಕೇಳ್ತೀಯಾ ಹೆಂಗೆ? ಏನು ಮಾತಾಡ್ತಿದ್ದೆ ಶ್ರೀಕಾಂತ್? ನಾನು ಯಾಕೆ ಹಂಗೆ ಹೋಗಿ ಕೇಳಿ? ನಾನು ಆ ಥರ ಕೇಳ್ತೀನಾ? ನಿಮಗೆ ಗೊತ್ತು ತಾನೆ. ಅವರೇ ಕರೆದು ಹೇಳಿದ್ದಾರೆ ಅಂತ ಅರ್ಥ ಆಗುತ್ತೆ. ನೀನು ಹಂಗೆಲ್ಲ ಕೇಳೋದು ಇಲ್ಲ. ನಂಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೋಡು, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಕೆಲಸ ಮಾಡಬೇಡ ಪಿಂಕಿ. ದಯವಿಟ್ಟು ಇದು ಯಾವುದು ನಮಗೆ ಬೇಡ. ನಾನು ಮಾವು ಫೋನ್ ಮಾಡಿ ಹೇಳ್ತೀನಿ, ನಮ್ಗೆ ಇದು ಯಾವುದು ಬೇಡ ಮಾವ, ಅವ್ರಿಗೆ ಕೊಟ್ಬಿಡಿ ಅಂತ. ನೋಡು, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಮಗೇನು ಇಲ್ಲ ನಮಗೇನು ಇಲ್ಲ ಅಂತ ಏನು ಅನ್ಕೋತೀಯಾ? ಸಂಪಾದನೆ ಮಾಡ್ತಾ ಇದ್ದೀನಿ ನಾನು, ಒಂದೊಂದೇ ಸಂಪಾದನೆ ಮಾಡ್ತೀನಿ. ಅಷ್ಟೇ ಅಲ್ಲ, ಬೆಂಗಳೂರಲ್ಲಿ ಒಂದು ಸೈಟ್ ತೆಗಿಬೇಕು ಅಂದ್ಕೊಂಡಿದ್ದೀನಿ. ನಾನು ಬರೋ ಸ್ವಲ್ಪ ನನ್ನ ಸ್ಯಾಲ್ರಿನೂ ಇಟ್ಟಿದ್ದೀನಿ. ಅದರಿಂದ ಸ್ವಲ್ಪ ಹಾಕಿ ಸ್ವಲ್ಪ ಲೋನ್ ತೊಗೊಂಡ್ರೆ ಒಂದು ಸೈಟ್ ತೊಗೋಬೋದು. ಆಮೇಲೆ ನಿಧಾನಕ್ಕೆ ಮನೆ ಕಟ್ಕೋಬೋದು. ಕರ್ಮ, ಇವನು ಸಂಪಾದನೆ ಮಾಡೋದ್ರಲ್ಲಿ ಸೈಟು ತೆಗಿಯೋಕ್ಕಾಗಲ್ವಂತೆ, ಅದಕ್ಕೂ ಲೋನ್ ಬೇಕಂತೆ. ಇನ್ನು ಮನೆ ಕಟ್ಟೋದು ಯಾವಾಗ? ಸೈಟ್ ಲೋನ್ ಮುಗಿಸಿ ಮನೆಗೂ ಲೋನ್ ತೆಗೆದು ಮನೆ ಲೋನ್ ಮುಗಿಸಿ ನಮ್ಮ ಜೀವನ ಎಲ್ಲ ಲೋನ್ ಕಟ್ಟೋದ್ರಲ್ಲೇ ಆಗೋಗುತ್ತೆ. ಅಲ್ಲ, ಇರೋದು ಇಸ್ಕೊಳಕ್ಕೆ ಏನು ರೋಗ ಇವನಿಗೆ? ಥೂ. ಪಿಂಕಿ, ಹಾಗಲ್ಲ ಶ್ರೀಕಾಂತ್, ಅಪ್ಪ ನನಗೆ ಅಂತ ಮಾಡಿರೋದಲ್ವಾ? ಅವ್ರು ನನಗೆ ಕೊಟ್ಟರೆ ಅವ್ರಿಗೆ ಸಮಾಧಾನ ಆಗೋದು. ನಾನು ಹೆಸರು ಬರ್ಸ್ಕೊಂಡಿರ್ತೀನಿ ಬಿಡಿ, ಏನು ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ. ಏನು ಮಾತು ಅಂತ ಮಾತಾಡ್ತಿದ್ದೆ ಪಿಂಕಿ? ಆಸ್ತಿನ ನಿನ್ನ ಹೆಸರು ಬರ್ಸ್ಕೊಂಡ್ಮೇಲೆ ಅದು ನಮಗೆ ಅಂತ ಅವ್ರು ಕೊಟ್ಟಂಗಾಗಲ್ವಾ? ಅದು ಯೂಸ್ ಮಾಡದೇ ಇದ್ರೆ ಪರವಾಗಿಲ್ಲ ಅಂದ್ರೆ ಏನರ್ಥ? ನಿನ್ನ ಹೆಸರು ಅಷ್ಟು ಆಸ್ತಿ ಇದೆ ಅಂತ ಅರ್ಥ ತಾನೆ? ನೋಡು ಪಿಂಕಿ, ನಮ್ಗೆ ಯಾವ ಆಸ್ತಿನೂ ಬೇಡ, ಏನು ಬೇಡ. ನೀನು ದಯವಿಟ್ಟು ಅವ್ರು ಕರೆದ್ರೂ ಹೋಗ್ಬೇಡ. ನನಗೆ ಯಾವುದು ಬೇಡ ಅಂತ ಹೇಳ್ಬಿಡು, ಆಯ್ತಾ? ಹಾಗಲ್ಲ ಶ್ರೀಕಾಂತ್, ಈಗ ನೋಡಿ, ಪ್ರೀತಮ್ ಅವ್ರ ಮನೆ, ಪ್ರೇಮಕ್ಕ ಅವ್ರ ಮನೆ ಎಲ್ಲರೂ ಚೆನ್ನಾಗಿದ್ದಾರೆ. ನಮಗೆ ಮಾತ್ರ ಈ ಕಷ್ಟ ಇರೋದು. ದುಡ್ದು ತಂದ್ರೇ ತಿನ್ನೋಕ್ಕಾಗೋದು. ಅಂಥ ಪರಿಸ್ಥಿತಿಲಿದ್ರೂ ಅವರೆಲ್ಲ ಇಸ್ಕೊತಿರುವಾಗ ನಾವು ಯಾಕೆ ಇಸ್ಕೊಬಾರ್ದು ಹೇಳಿ? ನೋಡು ಪಿಂಕಿ, ಅವ್ರು ಈಸ್ಕೊಂಡ್ರೆ ಈಸ್ಕೊಳ್ಳಿ ಬಿಡು. ನಾನು ಅಪ್ಪನ ಆಸ್ತಿಗೆ ಆಸೆ ಪಟ್ಟವನಲ್ಲ, ಇನ್ನು ಮಾವನ ಆಸ್ತಿಗೆ ಆಸೆ ಪಡ್ತೀನ? ದಯವಿಟ್ಟು ಈ ಥರದ್ದೆಲ್ಲ ಆಸೆ ನಿನ್ನ ಮನಸ್ಸಲ್ಲೂ ಇಟ್ಕೋಬೇಡ. ಇದು ಯಾವುದು ನಮಗೆ ಬೇಡ. ನಾವೇ ಕಷ್ಟಪಟ್ಟು ದುಡ್ಡು ಬದುಕೋಣ. ನೋಡು, ನೀನು ಸುಮ್ಮನೆ ಮನೇಲಿ ಕೂತಿರೋ ಬದಲು ನನ್ನ ಜೊತೆ ಬಾ, ಕೆಲಸಕ್ಕೆ ಸೇರ್ಕೋ, ಇಬ್ಬರು ಸೇರಿ ದುಡಿಯೋಣ, ಚೆನ್ನಾಗಿರೋಣ. ನೀನು ದುಡ್ದಿದ್ದು ನನಗೇನು 1 ರೂಪಾಯಿನೂ ಕೊಡಬೇಡ. ನಿಂಗೆ ಏನು ಬೇಕು ತಗೋ, ಆರಾಮಾಗಿರು. ಅಷ್ಟೇ ನಾನು ಕೇಳೋದು. ಈ ಆಸ್ತಿ ಅಂತ ನಾನು ದಯವಿಟ್ಟು ಇದರಿಂದ ಹೋಗಬೇಡ ಪ್ಲೀಸ್. ನನ್ನ ಮಾನ ಮರ್ಯಾದೆ ಕಳಿಬೇಡ. ಇಷ್ಟು ವರ್ಷ ನಾನು ಕಾಪಾಡ್ಕೊಂಡು ಬಂದಿರೋ ನನ್ನ ಸ್ವಾಭಿಮಾನನ ಹಾಳು ಮಾಡಬೇಡ ಪಿಂಕಿ. ಇಲ್ಲ ಶ್ರೀಕಾಂತ್, ಹಾಗಾಗಿದ್ರೆ ನಾನು ಯಾಕೆ ಅವರೇ ಕರೆದು ಸೈನ್ ಮಾಡು ಅಂದರೆ ಸೈನ್ ಮಾಡಿದೆ? ನಿಮ್ಮ ಯಾವ ಆಸ್ತಿನೂ ನನಗೆ ಬೇಡ, ನಾನು ಗಂಡನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಬರ್ತಿದ್ದೆ ಹೇಳು. ಇಲ್ಲಾಂತಿದ್ರೆ ನಾನೇ ಹೋಗಿ ಕೇಳ್ತಿದ್ದೆ ಅಲ್ವಾ? ನಿನ್ನ ಮೇಲೆ ಇರೋ ಪ್ರೀತಿನೇ ನಾನೀಗ ಸುಮ್ಮನಿರೋ ಕಾರಣ. ಗೊತ್ತು ಪಿಂಕಿ, ನೀನು ಹತ್ರ ಮಾಡಲ್ಲ. ನನ್ನ ಮಾನ ಮರ್ಯಾದೆ ಕಳಿಯಲ್ಲ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಕೆಲಸ ನೀನು ಯಾವತ್ತೂ ಮಾಡಲ್ಲ. ನಂಗೆ ನಿನ್ನ ಮೇಲೆ ನಂಬಿಕೆ ಇದೆ. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಹಾಂ,
ಆಯಿತು ಶ್ರೀಕಾಂತ್. ಇವ್ನು ಕಟ್ಕೊಂಡು ಏನು ಹಣೆ ಬರೋನು ನನಗೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲ, ನಮ್ಮ ಅಪ್ಪನ ಹತ್ರನೇ ಅಷ್ಟೊಂದು ಆಸ್ತಿ ಇರುವಾಗ ನಾನು ಏನು ಬೇರೆಯವ್ರ ಕಡೆ ಕೈ ಕೆಳಗೆ ಕೆಲಸ ಮಾಡಲಿ ಸಂಬಳಕ್ಕೋಸ್ಕರ? ಅದನ್ನು ತಂದು ನಾನು ಏನು ಬೇಕು ತೊಗೋಬೇಕಂತೆ. ನನಗೆ ಆಗ್ತಾ ಇಲ್ಲಪ್ಪ, ತುಂಬ ಇರಿಟೇಟ್ ಆಗ್ತಿದೆ. ಈ ಮನೇಲಿ ಇರೋಕ್ಕಂತೂ ನನಗೆ ಆಗ್ತಾನೆ ಇಲ್ಲ. ನಮ್ಮಪ್ಪನ ಆಸ್ತಿನಾದರೂ ಈಸ್ಕೊಂಡು ನನಗೆ ಹೇಗೆ ಬೇಕೋ ಆಗ ಬದುಕೋಣ ಅಂತ ಅಂದ್ಕೊಂಡ್ರೆ ಅದಕ್ಕೂ ಇವನು ಅವಕಾಶ ಮಾಡಿಕೊಡ್ತಿಲ್ಲ. ನನಗೆ ಏನು ಮಾಡಲಿ? ಈ ಕಡೆ ಇವನು ಬಿಟ್ಟು ಹೋಗೋಕ್ಕಾಗ್ತಿಲ್ಲ, ನನಗೆ ತಲೆ ಕೆಟ್ಟೋದಂಗೆ ಆಗ್ತಿದೆ. ಅತ್ತೆ ಏನೋ ಮಾಡ್ತೀನಿ ಒಪ್ಪಿಸ್ತೀನಿ ಅಂತ ಹೇಳಿದ್ರು, ನೋಡಿದ್ರೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಿಲ್ಲ ಅವರು. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರು ಒಪ್ಸಿದ್ರು ಇವನು ಒಪ್ಕೊಳ್ಳಲ್ಲ ಬಿಡು. ಇವನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ, ಬೇಕಿದ್ರೆ ನನ್ನ ಬಿಟ್ಬಿಡ್ತಾನೆ. ಈ ಆಸ್ತಿಯನ್ನು ಆಸೆಗಂತ ಆಸೆ ಪಡಲ್ಲ. ಅದಕ್ಕೋಸ್ಕರ ಎಷ್ಟೊಂದು ಸುಳ್ಳು ಹೇಳ್ದೆ ನಾನು. ಪ್ರೀತಮ್ ಅವರು ನಮ್ಮ ಪ್ರೇಮಕ್ಕೆ ಅವರೆಲ್ಲ ಆಸ್ತಿ ಬರ್ಸ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿದೆ. ಅವ್ರು ಬರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆದರೂ ಇವ್ನು ಬರ್ಸ್ಕೊತಾನೆ ಅಂತ. ಅದಕ್ಕೂ ಇವನು ಒಪ್ಕೋತಾ ಇಲ್ಲ. ಬೇಕಾದರೆ ನಮ್ಮದನ್ನ ಅವ್ರಿಗೆ ಕೊಟ್ಬಿಡಕ್ಕೆ ಹೇಳು ಅಂತ ಹೇಳ್ತಾನೆ. ಅವರಿಗೆ ಮೊದಲೇ ಬೇಕಾದಷ್ಟಿದೆ ಅಂಥದ್ರಲ್ಲಿ ನಮ್ಮ ಅಪ್ಪನ ಆಸ್ತಿನೂ ಸಿಕ್ಕಿದ್ರೆ ಇನ್ನೂ ಬೇಕಾದಷ್ಟಾಗುತ್ತೆ. ಅದ್ರ ಜೊತೆಗೆ ನಮ್ಮ ಆಸ್ತಿನೂ ಅವ್ರಿಗೆ ಕೊಡೋಕ್ಕಾಗುತ್ತೆ. ನಾವೇ ಮೊದಲೇ ಬಿಕಾರಿಗಳು. ಇವ್ನಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಲ್ಲ, ನಾನು ಹಿಂಗಿರೋಕ್ಕಾಗಲ್ಲ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಇವನು ಬಿಟ್ಟೇ ಹೋಗ್ಬಿಡೋಣ ಅನಿಸ್ಬಿಟ್ಟಿದೆ ನನಗೆ. ಪಿಂಕಿ, ಕೇಳ್ದಮ್ಮ, ಮಾತಾಡ್ದ ನಿನ್ನ ಗಂಡನ ಜೊತೆ? ಏನಂದ? ಏನಂತೆ ನೀವು ಮಾತಾಡಿ ಅಂತ ಹೇಳಿದ್ರೆ ನನ್ನನ್ನೇ ತಗ್ಲಾಕ್ಬಿಟ್ರಲ್ಲ. ಅವ್ನು ಒಪ್ಕೋತಾನ? ಅವ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಯಾವುದೇ ಕಾರಣಕ್ಕೂ ಆಸ್ತಿ ಅಂತಸ್ತು ಅಂತ ನೀನು ಅವ್ರ ಮನೆ ಹತ್ರ ಹೋಗಲೇಬೇಡ, ನನ್ನ ಸ್ವಾಭಿಮಾನನ ಹಾಳು ಮಾಡಬೇಡ, ನನ್ನ ಮರ್ಯಾದೆ ಕಳಿಬೇಡ ಅಂತ ಹೇಳ್ದ. ಏನಂತ ಮಾಡೋದು ಇವಾಗ? ಅಲ್ಲಮ್ಮ, ನಿನಗೆ ಕೊಡಬೇಕಾಗಿರೋ ಆಸ್ತಿ ಕೊಡೋಕ್ಕೆ ಅವ್ರಿಗೆ ನಿನ್ನ ಗಂಡ ಯಾಕೆ ಬೇಕಂತೆ? ನೋಡು, ನನಗೇನು ಕೊಡಬೇಕು ಅದನ್ನ ನೀವು ನನ್ನ ಹೆಸರು ಬರೀರಿ ಸಾಕು. ನನ್ನ ಗಂಡನ ಕಟ್ಕೊಂಡು ನಿಮ್ಗೇನಾಗಬೇಕು ಅಂತ ಹೇಳು ಅವ್ರಿಗೆ, ನಿಮ್ಮ ಮನೆಯವ್ರಿಗೆ. ಹಾಗೆ ಹೇಳಿದ್ರೆ ಅವ್ರು ಒಪ್ಕೊಳ್ಳಲ್ಲ ಅತ್ತೆ. ನೀನು ಹಠ ಮಾಡಬೇಕು, ಕೇಳಬೇಕು. ನನಗೆ ಸೇರ್ಬೇಕಾಗಿರೋದು ಪಾಲು ನೀವು ಕೊಡಬೇಕಾಗಿರೋದು ನನ್ನ ಹೆಸರು ಬರೀರಿ, ನನ್ನ ಗಂಡನ ಕಟ್ಕೊಂಡು ನಿಮ್ಗೇನಾಗಬೇಕು ಅಂತ ಕೇಳು. ಇಲ್ಲ ಅಂದರೆ ಇವನಂತೂ ಒಪ್ಕೊಳ್ಳಲ್ಲ. 30 ಕೋಟಿ ಇರಲಿ, 30 ರೂಪಾಯಿನೂ ಬರ್ದಂಗೆ ಮಾಡಿಬಿಡ್ತಾನೆ. ಬೇಡ ಕಣಮ್ಮ, ನೀನು ಹೋಗಿ ನಿಮ್ಮ ಮನೇಲಿ ಹತ್ರ ಮಾತಾಡು. ನಾನು ಬರಬೇಕಾಗಿರೋ ಆಸ್ತಿನ ನನ್ನ ಹೆಸರು ಕೊಟ್ಬಿಡಿ. ನನ್ನ ಗಂಡನ ಹೆಂಗೆ ಒಪ್ಪಿಸ್ಕೋಬೇಕು, ಏನು ಮಾಡ್ಬೇಕು ನನಗೆ ಗೊತ್ತು. ನನ್ನ ಗಂಡನ ಉಸಾಬರಿ ಬೇಡ ಅಂತ ಹೇಳ್ಬಿಡು. ಆಯ್ತತ್ತೆ, ಹಾಗೆ ಮಾಡ್ತೀನಿ. ಸರಿಯಮ್ಮ, ಒಟ್ಟಿನಲ್ಲಿ ಆಸ್ತಿನ ಹೇಗಾದರೂ ಮಾಡಿ ಬರ್ಸ್ಕೊಬೇಡು. ಇಲ್ಲಾಂದರೆ ನಾನು ಹಿಂಗೆ ಬಾಳ್ಬೇಕಾಗತ್ತೆ. ಸರಿಯತ್ತ, ನಾನು ಹೋಗಿ ಮಾತಾಡ್ತೀನಿ. ನನಗೆ ಬರಬೇಕಾಗಿದ್ದು ನನಗೆ ಬರ್ಕೊಟ್ಬಿಡಿ ಅಂತ ಕೇಳ್ತೀನಿ. ನನ್ನ ಗಂಡನಂತೂ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅವ್ನು ಕಟ್ಕೊಂಡು ನಿಮ್ಗೇನಾಗಬೇಕು, ನನಗೆ ಬರಬೇಕಾಗಿರೋದು ನನಗೆ ಬರ್ಕೊಡಿ ಅಂತ ಕೇಳ್ತೀನಿ. ಹೌದು, ಅಷ್ಟು ಮಾಡು ಸಾಕು. ಸರಿ ಬಿಡಿ, ಯಾವುದೇ ಕಾರಣಕ್ಕೂ ಆಸ್ತಿ ಬಿಡಬಾರ್ದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.